ವೆಲ್ಕಮ್ ಬ್ಯಾಕ್ ಟು ರವಿ ಬ್ಲಾಗ್ಸ್. ನನ್ನ ಮಗ ರೋಹಿತ್ ಶರ್ಮಾ ಅವರು ನಿವೃತ್ತಿ ಕುರಿತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗುರು. ಏನಂತ ಹೇಳಿದಾದರೆ, ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಆಡೋಕ್ಕಾಗಲ್ಲ ಅಂತ ಅನಿಸಿದ್ರೆ, ನಾನು ಕ್ರಿಕೆಟ್ನಲ್ಲಿ ಫಾರ್ಮ್ ಇಲ್ಲ ಅಂತ ನನಗೆ ಗೊತ್ತಾದರೆ ಇಮ್ಮಿಡಿಯೇಟಾಗಿ ರಿಟೈರ್ಮೆಂಟ್ ನಾನೇ ಮಾಡ್ತೀನಿ. ಆದರೆ ಕಳೆದ ವರ್ಷದಿಂದ ನಾನು ಒಳ್ಳೆ ಸಖತ್ ಫಾರ್ಮಲ್ಲಿದ್ದೀನಿ, ನಾನು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ. ಇವಾಗಿರೋ ಫಾರ್ಮಲ್ಲಿ ನಾನು ಇನ್ನೂ ತುಂಬ ವರ್ಷ ಆಡಬಲ್ಲೆ ಅಂತ ರೋಹಿತ್ ಶರ್ಮಾ ಹೇಳಿದ್ದಾರೆ. ಹಿಂಗೆ ಪ್ರೆಸ್ ಮೀಟಲ್ಲಿ ಒಂದು ಮಾತು ಕೇಳಿದಾಗ ಯಾವಾಗ ನಿವೃತ್ತಿ ತೊಗೊಂಡಿರೋ ಅದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ ಅವರು. ರೋಹಿತ್ ಶರ್ಮಾ ಅವರು ಇನ್ನೂ ಬೆಜ್ಜಾನ್ ವರ್ಷ ಆಡ್ಬೋದು ಗುರು. ಇವಾಗಿರೋ ಫಾರ್ಮಲ್ಲಿ ಅವರು ಭರ್ಜರಿ ಬ್ಯಾಟಿಂಗ್ ಸಖತ್ತಾಗಿದೆ, ಕ್ಯಾಪ್ಟನ್ಸಿ ಮಾತ್ರ ಸೂಪರ್ ಆಗಿದೆ. ಇನ್ನು ತುಂಬ ವರ್ಷ ಆಡಲಿ ಅಂತಲೇ ನಮ್ಮ ಆಸೆ. ಇನ್ನು ಸೆಕೆಂಡ್ ಅಪ್ಡೇಟ್ ಏನಂತಂದರೆ, IPL ಆಕ್ಷನ್ ಮಗ ಮತ್ತೆ ಬರ್ತಾ ಇದೆ. ಏನಂತಂದರೆ IPL ಚೇರ್ಮನು ಅರುಣ್ ಧುಮಾಲ್ ಅವರವರು ರೀಸೆಂಟಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಂತಂದರೆ, ಮುಂದಿನ IPL ನೆಕ್ಸ್ಟ್ ಅಂದರೆ 2025 ಸೀಸನ್ ಶುರು ಆಗೋಕ್ಕೂ ಮುಂಚೆನೇ ಆಕ್ಷನ್ ಇರುತ್ತೆ. ಅದರಲ್ಲಿ 3ರಿಂದ 4 ಪ್ಲೇಯರ್ನ ಮಾತ್ರ ಒಂದು ತಂಡದಲ್ಲಿ ಇಟ್ಕೊಂಡು ಮಿಕ್ಕಿದ್ದು ಪ್ಲೇಯರ್ನೆಲ್ಲ ಬಿಟ್ಟು ಹೊಸ ತಂಡ ಕಟ್ಟಬೇಕು ಅಂತ ಅರುಣ್ ಧುಮಾಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದು ಒಂಥರ ಚೆನ್ನಾಗೇ ಇದೆ ಗುರು. ಎಲ್ಲ ಬೇಕಾದವ್ರನ್ನ ಇಟ್ಕೊಂಡು ಎಲ್ಲ ಒಂದು ಒಳ್ಳೆ ಟೀಮ್ನ ಫಾರ್ಮ್ ಮಾಡ್ಕೊಂಡು ಮಿಕ್ಕಿ ಟೀಮೆಲ್ಲ ಡಮ್ಮಿ ಮಾಡ್ಕೊಳೋದಕ್ಕಿಂತ ಇದು ಬೆಟರ್ ಐಡಿಯಾನೇ ಅಂತ ಅನಿಸುತ್ತೆ. ಅಪ್ಡೇಟ್ ನಂಬರ್ 3, ನಮ್ಮ ರಿಷಬ್ ಪಂತ್ ಈಸ್ ಬ್ಯಾಕ್ ಅಂತಲೇ ಹೇಳ್ಬೋದು. ನಿನ್ನೆ ತಾನೇ ಒಂದು ಸ್ಟೇಟ್ಮೆಂಟು ರಿಲೀಸ್ ಆಗಿದೆ. NCA ಅವರು ರಿಷಬ್ ಪಂತ್ ಅವರು ಫುಲ್ಲು ಫಿಟ್ ಆಗಿದ್ದರೆ IPLನ ಆಡ್ಬೋದು, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಿಷಬ್ ಪಂತ್ ಬಂದರೆ ಒಳ್ಳೆಯದೇ. ಡೆಲ್ಲಿ ಕ್ಯಾಪಿಟಲ್ಸ್ ಇವಾಗ ಅವ್ರ ಕ್ಯಾಪ್ಟನ್ನು ಚೆನ್ನಾಗಿ ಆಡ್ತಾರೆ. ಅವರಿಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಸ್ಲೆಡ್ಜಿಂಗ್ ಎಲ್ಲ ಮಿಸ್ ಆಗುತ್ತೆ. ಆಮೇಲೆ ಬಿದ್ದು ಹೊಡೆಯೋ ಚಾನ್ಸಸ್ ತುಂಬ ಕಡಿಮೆ. ಯಾಕಂತಂದರೆ ಹಿಂದೆಗಡೆ ಬಿದ್ದು ಬ್ಯಾಟಲ್ಲಿ ಹೊಡಿತಾ ಇರ್ತಾರೆ. ಬೌಲರ್ಗೆಲ್ಲ ಒಂಥರ ರೋದನೆ ಕೊಡ್ತಾ ಇರ್ತಾರೆ. ಅಂಥ ಪ್ಲೇಯರ್ ಇದ್ದರೆ ಒಂಥರ ಚೆನ್ನಾಗಿದ್ದು. ಮೊನ್ನೆ ಟೆಸ್ಟಲ್ಲೂ ಮಿಸ್ ಮಾಡ್ಕೊಂಡಿದ್ದೀವಿ. ರೋಹಿತ್ ಶರ್ಮಾ ಬೇರೆ ಹೇಳಿದ್ದಾರೆ, ರಿಷಬ್ ಪಂತ್ ಅಂತ ಒಬ್ಬ ಇದ್ದ, ಅವನಿಂದ ನೋಡಿ ಕಲಿಬೇಕು, ಮರ್ತು ಬಿಟ್ಟಿದ್ದಾರೆ ಇವು ಅಂತ ಬೆಂಡೆಕೆಟ್ಗೆ. ಸೊ ಈ ಥರ ಎಲ್ಲಿ ಇರುತ್ತೆ, ಚೆನ್ನಾಗಿರುತ್ತೆ. ರಿಷಬ್ ಪಂತ್ ಅವ್ರು ಬ್ಯಾಕ್ ಬರ್ತಿರೋದು ನಮಗೊಂಥರ ಖುಷಿನೇ. ಲೆಟ್ಸ್ ಸಿ, ವೆಯ್ಟ್ ಫಾರ್ IPL ಯಾವ ಥರ ಆಡ್ತಾರೆ ಅಂತ ನೋಡೋಣ, ಯಾವ ಥರ ಫಾರ್ಮಲ್ಲಿ ಇರ್ತಾರೆ ಅಂತ ನೋಡೋಣ. ಬಾಯ್.